ನೋಡಿ ಬಿಸಿಯಾಗಿ ಒಬ್ಬಟ್ಟು ರೆಡಿ ಆಗಿದೆ. ರುಚಿಯಾಗಿದೆಯೋ ಅಂತ ಗೊತ್ತಿಲ್ಲ. ಸೊ ರುಚಿ ನೋಡೋಕ್ಕೋಸ್ಕರ ಜಡ್ಜಸ್ ಕೂಡ್ಸಿದ್ದೀವಿ. ಫಸ್ಟ್ ಯಾರನ್ನ ಕಳ್ಸೋಣ? ಇಲ್ಲ ಇವರು ದೊಡ್ಡೋರ್ ಫಸ್ಟ್. ದೊಡ್ಡವರಾ? ದೊಡ್ಡಪ್ಪ ಟೇಸ್ಟ್ ಮಾಡಿ ಹೇಳಿ. ನೋಡಿ, ಇದು ಆ್ಯಕ್ಚುಲಿ ನಮ್ಮಮ್ಮ ಮಾಡುವಂಥ ಮೆಥಡ್ ಕಿತ್ತೋಗಿರುತ್ತೆ. ಸೊ ಅದಕ್ಕೆ ಕಿತ್ತೋಗಿರೋ ಥರನೇ ಮಾಡಿದ್ವಿ. ಬೇಕು ಅಂತ ಮಾಡಿರೋದು ಇದು, ನಾವು ಬೇಕು ಅಂತ ಮಾಡಿರೋದು. ನೆಕ್ಸ್ಟು ನನ್ನ ಹೆಂಡತಿ ಕಲಿಬೇಕಾದ್ರೆ ಈ ಥರ ಎಲ್ಲ ತಪ್ಪುಗಳು ಮಾಡ್ತಾಳೆ. ಈ ಥರ ಎಲ್ಲ ಇದು ನಾವು ಬೇಕು ಅಂತಲೇ ಮಾಡಿದ್ದು. ನಿಮಿಷ ಮಾತಾಡಬಿಡು. ಪರೋಟ ಥರ ಮಾಡಿದ್ರಲ್ಲ, ಇದು ಈ ಥರನೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀವಿ. ಏನದು ಏನೇನೋ ಪ್ರೆಸೆಂಟೇಷನ್ ಅಂತ ರೀಸನ್ಗಳು ಕೊಡ್ತಿದ್ದಾರೆ. ನಾವು ಶುಚಿಗೆ ಹಾಗೂ ರುಚಿಗೆ ಪ್ರಾಮುಖ್ಯತೆಯನ್ನು ಕೊಡೋದು. ಏನೋ ಶುಚಿಗೆ ಹಾಗೂ ರುಚಿಗೆ. ಶುಚಿ ಇರಲಿಲ್ಲ, ಅದಕ್ಕೆ ನಾನು ನಿಮ್ಗೆ ಪ್ರಾಮುಖ್ಯತೆ ಕೊಡಲ್ಲ. ದೊಡ್ಡಪ್ಪ ಕೊಡ್ತಾರಲ್ಲ ಸಾಕು. ಡಿಸ್ಕಷನ್ ಆಗ್ತಿದೆ ಅಂತ. ಇದು ಹೋಳಿಗೆ. ಬಣ್ಣ ಇದೆ, ಬಣ್ಣ ಇದೆ, ರುಚಿ ಇದೆ. ಶಕ್ತಿಗೋಸ್ಕರ ಮೇಲೆ ಒಂದಷ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ದಾರೆ. ಒಳಗಡೆ ಕೂಡ ಒಳ್ಳೆ ಕೋವಾ ಹಾಕಿದ್ದಾರೆ. ಆಮೇಲೆ ತುಪ್ಪ ಧಾರಾಳವಾಗಿ ಹಾಕಿದ್ದಾರೆ. ಅದು ತಿಂತಾ ಇದ್ರೆ ಆ ಕೋವಾದ ರುಚಿ ಬಾಯಿಗೆಲ್ಲ ಹರಡುತ್ತೆ. ಆಮೇಲೆ ಇದು ತುಪ್ಪ ಇರೋದ್ರಿಂದ ತುಪ್ಪದ ಘಮ. ಇದು ನೋಡಲಷ್ಟೇ ಚಂದ. ನೋಡೋದಕ್ಕೆ ಹೋಳಿಗೆ ತರ ಇಲ್ಲ, ಪರೋಟ ತರ ಇದೆ. ಇದು ಹೋಳಿಗೆ ಅವರ ಕಸಿನ್ ಬ್ರದರ್ ಸಜ್ಜಪ್ಪ. ಹೇಳ, ಇದು ಪರದೇಸಿ ಹುಡುಗಿ, ಅಯ್ಯೋ ಹುಡುಗಿ. ಈಗ ದೊಡ್ಡಪ್ಪ ದೊಡ್ಡಪ್ಪ ಅಂತ ಬೇಕಾದ ಸಲ ತಗೊಳ್ತಿದ್ದ ಸಿಹಿ ಕೈ ಚಂದ್ರವ್ರು ಇಲ್ಲಿ ಬಂದು ನಮ್ಮ ಮಾರ್ಕ್ಸ್ ಹೇಳಿ. ಈಗ ಪರವಾಗಿಲ್ಲ, ಇನ್ಮೇಲೆ ಹೆಣ್ಮಕ್ಳನ್ನ ಯಾರು ತಗೊಳ್ಳಲ್ಲ, ಗಂಡ ಹುಡುಗರನ್ನ ಮಾತ್ರ ತಗೋತೀನಿ ಅಂತ ಹೇಳಿ ಗಂಡ ಹುಡುಗರನ್ನ ತಗೊಂಡ್ಬಿಡ್ಬೇಕು. ಅದೇ ಪನಿಷ್ಮೆಂಟ್. ನೋಡಿ, ನಾವು ಹೆಣ್ಮಕ್ಳು ತಪ್ಕೊಳ್ತಾರೆ, ಅದು ನಾವು ಅನ್ಸೋದೇ ಇಲ್ಲ. ಓಕೆ, ಹೇಳಮ್ಮ ನಿಮ್ಮ ಜಡ್ಜ್ಮೆಂಟ್. ಇದರಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಇಸ್ ವೆರಿ ಗುಡ್. ಬಟ್ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ತಾನೆ, ಆ ಕಡೆ ತಿನ್ಬೇಡ ನೀನು. ಪೀಸಲ್ಲೂ ಎಲ್ಲೋ ಒಂದ್ ಕಡೆ ಕಚ್ಚಾಗಿದೆ. ಕರೆಕ್ಟ್ ಆಗಿ ಕೆಲವು ಕಡೆ ಸ್ವಲ್ಪ ಹಸಿ ಹಸಿ ಇದೆ. ಬಟ್ ಇದು ಪರೋಟ ತರ ಇದ್ರೂನು ಎಲ್ಲಾ ಕಡೆನೂ ಬೆಂದಿದೆ. ರುಚಿಯಾಗಿದೆಯಾ? ರುಚಿ ಇಲ್ಲ, ರುಚಿ ಇಲ್ಲ. ಇಲ್ಲ ಹೋಗ್ಲಿ. ಇವಾಗ ಸಿಹಿ ಚಂದ್ರು ಅವರು ಏನೋ ಅದನ್ನೇ ಮಾಡಲ್ಲ ಅಂತ ಹೇಳಿದ್ರು. ಅಟ್ಲೀಸ್ಟ್ ಒಂದು ಡಾನ್ಸ್ ಆದ್ರೂ ಮಾಡಿ ಅವ್ರು ಹೇಳಿದ್ರು. ಮಾಡೋಣ, ಆಡಕ್ಕೆ ಯಾರೋ ಹೆಣ್ಮಕ್ಳು ಬರ್ರಿ. ಇಲ್ಲ ಇಲ್ಲ ಒಬ್ಬೇ ಮಾಡ್ಬೇಕು. ಒಬ್ರೆ ಗಿಬ್ರೆಲ್ಲ ನಿಮ್ ಜಾಯಮಾನ್ದೆಲ್ಲ ಇಲ್ಲ. ಈಗ ಜಡ್ಜ್ಮೆಂಟ್ ವಿಷಯಕ್ಕೆ ಬರೋಣ. ಇನ್ನೂ ಮುಗ್ತಿಲ್ವಾ? ಇಲ್ಲ ಈಗ ನೀವು ಚೆನ್ನಾಗಿ ಮಾಡಿದ್ದೀರಿ, ಆದ್ರೆ ನಿಮ್ಮ ಶ್ರೀಮತಿ ಅವ್ರಿಗೆ ಇದು ಇಷ್ಟ ಆಗಿಲ್ಲ. ಸ್ವಲ್ಪ ಕಚ್ ಕಚ್ ಆಗಿದೆ ಅಂತ ಹೇಳಿಲ್ಲ. ಏನೋ
ಒಂದು ತಪ್ಪನ್ನ ಕಂಡುಹಿಡಿದಿದ್ದಾರೆ. ಬಿಕಾಸ್ ಅವ್ರು ನಿಮ್ಮ ಹೆಂಡತಿ ಆಗೋದ್ರಿಂದ ನಿಮ್ಗೆ ತಪ್ಪನ್ನ ಅವ್ರು ಕಂಡುಹಿಡಿಯೋದಕ್ಕೆ ಎಲ್ಲ ಇದು ಸ್ವಾತಂತ್ರ್ಯಗಳಿದೆ, ಹಕ್ಕಿದೆ. ಸೊ ಅವರೇ ಇವಾಗ ನಿಮ್ಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಹೇಳಿ. ಪನಿಷ್ಮೆಂಟ್ ಅವಳು ಮದ್ವೆನೇ ಆಗಿದ್ದೀನಲ್ಲ, ಇನ್ನೇನ್ ಪನಿಷ್ಮೆಂಟ್? ಇನ್ನು ಪುಣ್ಯನೇ ಏನ್ ಅಂಕರಿತ್ಯಾ? ಇಷ್ಟೇನಪ್ಪ ಮದ್ವೆ ಆದ್ಮೇಲೆ ಹೆಂಡತಿ ಹಂಗೆ ಕರೆಯೋದು. ಬಾ 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 ಸೃಜನಾ, ಮದ್ವೆ ಮುಂಚೆ ಬನ್ರಿ ಸೃಜನ್ ಅನ್ನೋರು ಮದ್ವೆ ಆದ್ಮೇಲೆ ಬಾ 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 ಬಾ. ನಾನ್ ನೋಡಿ ಅವಳ ಮದುವೆ ಆಗೋಕ್ ಮುಂಚೆನೋ ಈಗ್ಲೂ ತಲೆ ತಗ್ಗಿಸ್ಕೊಂಡೆ ನಡೆಯೋದು. ಇಷ್ಟ ಇಲ್ಲ ಏನ್ ಕರಿ ಹೆಂಗಿದ್ಯಾ, ಚೆನ್ನಾಗಿದೆ, ತಗ್ಗಿ ಬಗ್ಗೆ ನಡೀತೀನಿ ನಾನು. ಅವಳು ಹಿಂಗ ನಡೀದು ಏನು ಪನಿಷ್ಮೆಂಟ್ ತರಾನೇ ಇರುತ್ತಪ್ಪ. ಇನ್ನೇನು ಆಯ್ತಾ, ನೀನು ಇಲ್ಲ ಹಾಗಿಲ್ಲ ಇದಿಲ್ಲ ಫಸ್ಟ್ ಹೇಳು, ಡಿಸೈಡ್ ಮಾಡ್ತೀನಿ ಆಮೇಲೆ. ಒಂದೇ ಒಂದು ತರಕಾರಿ ಇಷ್ಟ ಆಗದೆ ಇರೋದು ಅಂದ್ರೆ ಟೊಮ್ಯಾಟೊ. ಹಸಿ ಟೊಮ್ಯಾಟೊ ಒಂದು ತಿನ್ಬೇಕು. ಕೊಡ್ರ ಅದೇನು ಟೊಮೆಟೊ ಕೊಡ್ರ, ಒಳಗಡೆ ಒಂದೆರಡು ಚಿಕನ್ ಪೀಸ್ ಇಟ್ಕೊಡ್ರ. ಸ್ವಲ್ಪ ತಿನ್ಪರಲ್ಲ. ಒಂದ್ ನಿಮಿಷ ಏನಮ್ಮ ಏನ್ ಕಂದ? ಕೈಯಲ್ಲಿ ಟೊಮೆಟೊ ಇಟ್ಕೊಂಡಿದ್ದಾನೆ. ಬೇಡ, ನೀನು ಗಂಡಸಿಮ್ಮನ ಮಗನೇ ಆಗಿದ್ರೆ, ನಿನಗೆ ಧೈರ್ಯನೇ ಇದ್ರೆ, ಗಿರಿಜಮ್ಮನ ಮುದ್ದಿನ ಮಗನೇ ಆಗಿದ್ರೆ, ನಿನ್ನ ಹೆಂಡತಿ ಮಗ ನೀನ್ ಸೋಲಬಾರ್ದು. ಟೊಮೋಟೋವನ್ನ ಕಚ 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 ಅಂತ ಚಿಕನ್ ಪೀಸ್ ಅಲ್ಲ ಒಂದ್ ನಿಮಿಷ ಅಲ್ಲ ಗೆಂಡತಿಮ್ಮನ ಮಗ ಹೌದು ಅಲ್ವಾ ಅನ್ನೋದಕ್ಕೆ ನಾನು ಟೊಮೆಟೊ ತಿಂದು ಪ್ರೂವ್ ಮಾಡ್ಬೇಕಾ? ರೇ ನಮ್ ಬೆಲೆ ಬೇಡವಾ ನನಗೆ? ಮಗ ಅಂತ ಗೊತ್ತು, ನಮ್ ಗಿರಿಜಮ್ಮನ ಮುದ್ದಿನ ಮಗನೇ ಆಗಿದ್ರೆ ಆಗಿದ್ದೀನಿ, ಅದಕ್ಕೆ ತಿನ್ನು. ಚಿಕನ್ ಪೀಸ್ ಅನ್ಕೊಂಡು ಕಣ್ಮುಚ್ಕೊಂಡು ತಿನ್ನು. ಈ ತರ ಮಾಡಿದೀನಿ. ಹೇಗಾದ್ರೂ ಮಾಡಿ ನನ್ನ ಲೈಫಲ್ಲಿ ಒಂದೇ ಒಂದ್ಸತಿ ಆ ಟೊಮೆಟೊ ತಿನ್ನೋದು ನೋಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಅದನ್ನೇ ಪನಿಷ್ಮೆಂಟ್ ಆಗಿ ಕೊಟ್ಬಿಟ್ಟು ಆ ಚಾನ್ಸ್ನ ನಾನು ತಗೊಂಡ್ಬಿಟ್ಟೆ. ನಿನಗೆ ಏನ್ ಶಾಪ, ನಿನ್ ಲೈಫಲ್ಲಿ ನನ್ನ ಲೆವೆಲ್ಗೆ ಬರೋಕ್ ಸಾಧ್ಯನೇ ಆಗ್ಬಾರ್ದು. ಆಗಲ್ಲ. ಓಕೆ, ಇವಾಗ ಜಡ್ಜ್ಮೆಂಟ್ ಹೇಳಿಪ್ಪ. ಸೊ ಇದು ನೋಡೋದಕ್ಕೆ ಚೆನ್ನಾಗಿದ್ದು ಚೆನ್ನಾಗಿದ್ದು ರುಚಿ ಇದೆ, ಇದು ನೋಡೋಕೆ ಚೆನ್ನಾಗಿದ್ದು ಇದರಲ್ಲಿ ರುಚಿ ಇದೆ. ಸೊ ಅದರಿಂದ ಇದನ್ನ ಸಮಾನ ಇದು ಮಾಡಿ ಟ್ರೈ ಮಾಡಿ. ಅಲ್ಲ, ನೀವು ಒಪ್ಪಬೇಕು. ಈಗ ಇವತ್ತು ನಮ್ಮ ಹಬ್ಬದ ಸೆಲೆಬ್ರೇಷನ್ಗೆ ಬಂದಂಥ ನಮ್ಮ ನಯನ ಹಾಗೂ ಅಂಬುಜಕ್ಕ ಆ್ಯಂಡ್ ವೇಸ್ಟ್ ಬಾಡಿ ರೂಪಿಕಾ, ಇವ್ರು 3 ಜನ ಅರ್ಜೆಂಟಾಗಿ ಹೊರಡಬೇಕಾಗಿದೆ. ಹೋಗಿ ನಾವೇನು ಮಾಡೋಕ್ಕಾಗತ್ತೆ, ಹೇಳಿದ್ವಿ ಇರಿ ಅಂತ, ಇರೋಲ್ಲ ಅಂದರೆ ಹೋಗಿಪ್ಪ. ಮತ್ತೆ ಇರೋ ಅಂತ ಎಷ್ಟು ಕೇಳ್ಕೊಂಡಿದ್ದು. ನನಗೆ ಗ್ಯಾಸ್ ಪ್ರಾಬ್ಲಮ್ ಇಲ್ಲ, ಹತ್ಕೊಳ್ಳಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ನಯನಾ, ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಆಟ ಆಡಿಸಿ ಮನೋರಂಜನೆ ನಾವು ತಗೊಳ್ಳೋಣ ಅಂತ ಬರ್ತಿದ್ವಿ. ಈಗ ಏನೋ ಒಂದು ವಿಶೇಷವಾದ ಉಡುಗೊರೆ